ಇವ್ರ ಕತೆ ಕೇಳಿದ್ರೆ ನಿಮ್ಮ ಎಕ್ಸ್‌ಕ್ಯೂಸಸ್ ಎಲ್ಲ ಸಣ್ಣದಾಗಿ ಕಾಣತ್ತೆ. ಒಬ್ಬ ಹುಡುಗಿ ಚಿಕ್ಕ ವಯಸ್ಸಿನಲ್ಲೇ ಲೈಫ್‌ನಲ್ಲಿ ತುಂಬಾ ಸ್ಟ್ರಗಲ್, ನೋವು, ಕಷ್ಟ ಅನುಭವಿಸಿದ್ದಾರೆ. ಆದ್ರೆ ಇವತ್ತು ಪ್ರಪಂಚ ಅವಳನ್ನ ಬಿಲಿಯನಿಯರ್ ಐಕಾನ್ ಅಂತ ಕರೀತಾ ಇದೆ. ಅವರೇ ಓಪ್ರಾ ವಿನ್‌ಫ್ರೇ. ಹುಟ್ಟಿದ್ದೇ ಕಷ್ಟದಲ್ಲಿ. 9 ಇಯರ್ಸ್‌ಗೆ ಸ್ವಂತ ರಿಲೇಟಿವ್ಸ್ ಮತ್ತೆ ಅಮ್ಮನ ಫ್ರೆಂಡ್ಸಿಂದ ಸೆಕ್ಷುವಲ್ ಅಬ್ಯೂಸ್ ಆಯ್ತು. 14 ವರ್ಷಕ್ಕೆ ಪ್ರೆಗ್ನೆಂಟ್ ಆದ್ಲು. ಆ ಮಗು ಇನ್ಫಾನ್ಸಿನಲ್ಲೇ ತೀರ್ಕೊಂತು. ಇಷ್ಟೆಲ್ಲ ಟ್ರೋಮಾ ನಡುವೆನೂ ಇವಳು ಓದೋದನ್ನ ಬಿಡ್ಲಿಲ್ಲ. 1917ರಲ್ಲಿ ಟೆನೆಸೆ ಸ್ಟೇಟ್ ಯೂನಿವರ್ಸಿಟಿ ಸೇರಿದ್ಲು. ಮೊದಲ ಟಿವಿ ಜಾಬ್ ಬ್ಯಾಲ್ಟಿಮೋರ್‌ದಲ್ಲಿ ಈವ್ನಿಂಗ್ ನ್ಯೂಸ್ ಆಂಕರ್ ಆಗಿ ಸೇರ್ಕೊಂಡ್ರು. ಆದ್ರೆ ಸ್ವಲ್ಪ ದಿನದಲ್ಲೇ ಕಿಕ್ಔಟ್ ಮಾಡಿದ್ರು. ಟ್ಯಾಲೆಂಟ್ ಇಲ್ಲ ಅಂತಲ್ಲ, ಟಿವಿಗೆ ಅನ್ಫಿಟ್ ಅಂತ. ಜೊತೆಗೆ ವರ್ಕ್ ಪ್ಲೇಸಲ್ಲಿ ಹರಾಸ್ಮೆಂಟ್ ಕೂಡ ಎದುರಿಸಿದ್ರು. ಇಷ್ಟೆಲ್ಲ ಆದ್ಮೇಲೆ ಬಹಳ ಜನ ಆ ಫೀಲ್ಡ್‌ನೇ ಬಿಟ್ಟಿರ್ತಿದ್ರು. ಆದ್ರೆ ಓಪ್ರಾ ಬೇರೆ ರೀತಿ ಯೋಚನೆ ಮಾಡಿದ್ರು. ಒಂದು ಫೇಲಿಂಗ್ ಶೋ ಎ.ಎಂ ಚಿಕಾಗೋ ಅದನ್ನ ವಹಿಸ್ಕೊಂಡ್ರು. ಆ ಕಾಲದಲ್ಲಿ ಎಲ್ಲ ಟಾಕ್ ಶೋ ಟ್ರ್ಯಾಶಿ ಟಾಪಿಕ್ಸ್ ಮೇಲೆ ಫೋಕಸ್ ಮಾಡಿದ್ರು. ಆದರೆ ಅವರು ಬೇರೆ ಪಾತ್ ತಗೊಂಡ್ರು. ಮಿಡಲ್ ಕ್ಲಾಸ್ ಸೆಲ್ಫ್ ಹೆಲ್ಪ್ ವಿಷಯಗಳ ಮೇಲೆ ಫೋಕಸ್ ಮಾಡಿದ್ರು. ಒಂದೇ ಮಂತಲ್ಲಿ ಆ ಶೋ ನಂಬರ್ ಒನ್ ಆಗ್ಬಿಡ್ತು. I believe that reaching for our full potential is what we're called to do as human beings. And that's why I'm so excited about my guest today, Adam Grant. He's written this book called Hidden Potential. 1986 ದ ಓಪ್ರಾ ವಿನ್‌ಫ್ರೇ ಶೋ ಸ್ಟಾರ್ಟ್ ಆಯಿತು. ಇವತ್ತು ಅವ್ರ ನೆಟ್ ವರ್ತ್ $2.9 ಬಿಲಿಯನ್ ಇದೆ. ಮೊದಲ ಬ್ಲ್ಯಾಕ್ ಬಿಲಿಯನಿಯರ್ ಆಗಿ ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ದಾರೆ. So you have the right to change your mind. You have a right to change your mind. And one of the reasons I did is because I love the intimacy and the ability to have just immediate connection with your guests in doing a podcast. And I know that there are so many available and everybody has so many choices, but I love talking about what's current. We're not really celebrity driven, but if there is somebody who's interesting that I really want to talk to. ಒಮ್ಮೆ ತನ್ನ ಲೈಫ್ ಎಲ್ಲಿ ಹೋಗುತ್ತೆ ಅಂತ ಗೊತ್ತಿಲ್ಲದಿದ್ದ ಹುಡುಗಿ ಇವತ್ತು ಕೋಟ್ಯಾಂತರ ಜನರಿಗೆ ಇನ್ಸ್ಪಿರೇಷನ್. ನಿಮ್ಮ ಪಾಸ್ಟ್ ನಿಮ್ಮ ಐಡೆಂಟಿಟಿ ಅಲ್ಲ, ನೀವು ಅದರಿಂದ ಏನು ಬಿಲ್ಡ್ ಮಾಡ್ತೀರಾ ಅದೇ ನಿಮ್ಮ ಐಡೆಂಟಿಟಿ. ಯುವರ್ ಪಾಸ್ಟ್ ಇಸ್ ಅ ಚಾಪ್ಟರ್, ನಾಟ್ ಅ ಓಲ್ಡ್ ಸ್ಟೋರಿ.